ಸೋಮವಾರ ಬೆಳಗ್ಗೆಯಿಂದ ಪ್ರಾರಂಭ ಆಗುವಂತಹ ಹೋರಾಟದಲ್ಲಿ ನೀವೆಷ್ಟು ಬರಕ್ಕಾಗುತ್ತೋ ನೀವು ಬನ್ನಿ. ಪ್ರತಿ ಕ್ಷೇತ್ರದಿಂದ ಕೂತ್ಕೋಬೇಕು. ಅದ್ರ ಜೊತೆಲಿ ವಿದ್ಯಾರ್ಥಿಗಳು ಬರ್ತಾರೆ. ಎಲ್ಲ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಕರೆ ಮಾಡ್ತಾ ಇದ್ದೀವಿ. ನಿಮ್ಮದೇ ಹೋರಾಟ ಅಂದ್ರೆ ನಿಮ್ಮ ಮೇಲೆ ಹಾಕೂರೋದು ಹೋರಾಟ ಅಲ್ಲ. ಈ ನೆಲದ ಮಕ್ಕಳು ಅಂದಾಗ ಆ ಹೋರಾಟ ನಮ್ದು ಹೌದು. ಹಾಗಾಗಿ ಜವಾಬ್ದಾರಿ ಇರುವಂತ ಎಲ್ಲ ವಿದ್ಯಾರ್ಥಿಗಳು, ಪರೀಕ್ಷೆ ಬರೆದಂತ ಎಲ್ಲ ವಿದ್ಯಾರ್ಥಿಗಳು ಅಲ್ಲೆಲ್ಲೋ ಕೂತ್ಕೊಂಡು ಸಾರ್ವಜನಿಕವಾಗಿ ಬರದೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಯಾಕೆಂದ್ರೆ ನಿಮಗೆ ಗೊತ್ತಿದೆ, ಎಂತರ್ನ ನಾವು ವಿಧಾನಸೌಧದ ಒಳಗಡೆ ಕೂತಿದ್ದಾರೆ ಅನ್ನೋ ಅರಿವು ನಮಗಿರೋದಾದ್ರೆ, ಅವರು ಸ್ವಲ್ಪ ಕಣ್ಣು ಕಿವಿ ಬಿಡಬೇಕು ಅನ್ನೋದಾದ್ರೆ ನಮ್ಮ ಹೋರಾಟ ತೀವ್ರತೆಯನ್ನ ಪಡ್ಕೊಳ್ಳೇಬೇಕು. ಏನ್ ಮಾಡೋದು? ನಮ್ಮ ಉದ್ದೇಶ ಅದಲ್ಲ. ಕಾನೂನ್ನ ಕೈಗೆತ್ಕೋಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ನನಗನ್ಸುತ್ತೆ ಈ ಸರ್ಕಾರ ನೀವು ಕಾನೂನು ಕೈಗೆತ್ಕೊಳ್ಳಿ ಅಂತ ನಮ್ಮನ್ನು ಪ್ರಚೋದಿಸ್ತಾ ಇದೆ ಅಂತ ಅನಿಸ್ತಾ ಇದೆ. ಏನ್ ಮಾಡ್ಬೇಕು ನಾವು? ಈ ನೆಲದ ಪ್ರಜೆಯಾಗಿ, ಈ ನೆಲದ ಒಬ್ಬ ಕನ್ನಡಿಗನಾಗಿ, ಕನ್ನಡಿಗ, ಕರ್ನಾಟಕ ನಮ್ದು ಅಂತ ಹೇಳಿಕೊಳ್ಳುವಂತ ಸರ್ಕಾರದ ಸಂದರ್ಭಕ್ಕೆ 76,000 ಆ ಮಕ್ಕಳ ಕಣ್ಣಿಗೆ ಕಾಣಲಿಲ್ಲ ಕನ್ನಡದ ಮಕ್ಕಳು ಅನ್ನುವಾಗ ನಾವೇನ್ ಮಾಡ್ಬೇಕು? ಸಹಿಸ್ಕೊಂಡು ಕೂರ್ಬೇಕಾ? ನಮ್ಮ ಬದುಕನ್ನು ನಾಶ ಮಾಡ್ಕೋಬೇಕಾ? ಇಲ್ವಲ್ಲ. ಕಾನೂನಾದ್ರೂ ಮೀರಿ ನಮ್ಮ ಹಕ್ಕನ್ನ ಪಡ್ಕೊಳ್ಳೇಬೇಕು ಅನ್ನುವಾಗ ಯಾವ ಕಾನೂನು ಎಂಥದ್ದು ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರದೇ ಇದ್ದಾಗ ನಮ್ಮ ಹೋರಾಟ ತೀವ್ರತೆ ಪಡ್ಕೊಳ್ಳೇಬೇಕಾಗತ್ತೆ. ಕರವೇ 26 ವರ್ಷದಲ್ಲಿ ಯಾವ ಹೋರಾಟದಲ್ಲೂ ಸೋಲು ಒಪ್ಕೊಂಡಿದ್ದೇ ಇಲ್ಲ. ಈಗಲೂ ಸೋಲು ಒಪ್ಕೋಬಾರದು.